ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಪುಟ್ಟ ರಂಗೋಲಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ರಾಗಿಯ ಹಿಟ್ಟಿನಿಂದ ಸ್ವೀಟ್ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ರಾಗಿನ ನೆನೆಸಿ ನೆರಳಲ್ಲಿ ಒಣಗಿಸಿ ಮಿಷಿನಲ್ಲಿ ಹಾಕ್ಸ್ಕೊಂಬಂದು ಒಂದು ಬಟ್ಟೆಯಲ್ಲಿ ಸೋಸ್ಕೊಂಡಿರುವ ಹಿಟ್ಟೆ ಈ ರಾಗಿ ಹಿಟ್ಟು. ಅದಕ್ಕೆ ನಾವು ಒಡ್ಡ ರಾಗಿ ಹಿಟ್ಟು ಅಂತಲೇ ಕರಿತೀವಿ. ನೋಡಿ, ಈಗ ತಾನೇ ಪೂಜೆ ಆಯಿತು. ಪಾಯಸಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈಗ ನಾನು 2 ಲೋಟ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಅಥವಾ ಒಡ್ಡ ರಾಗಿ ಹಿಟ್ಟು ಅಂತಲೇ ಕರಿತೀವಿ. ಇದಕ್ಕೆ 2 ಲೋಟ ಬೆಲ್ಲ ಹಾಕ್ಕೊಂಡಿದ್ದೀನಿ. 2 ಅಥವಾ 2.25 ಲೋಟ ತೊಗೊಂಡಿದ್ದೀನಿ ನಾನಿಲ್ಲಿ. ಸ್ವಲ್ಪ ಬೆಲ್ಲನ ಜಾಸ್ತಿನೇ ಹಾಕಬೇಕು. ಈ ಬೆಲ್ಲಕ್ಕೆ 1/4 ಕಪ್ಪಷ್ಟು ನೀರು ಕೂಡ ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೋತಾ ಇದ್ದೀನಿ. ಇವಾಗ ಬೆಲ್ಲ ಕರಗೋವಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಣ ಕೊಬ್ಬರಿ ತುರಿ, 1 ಸ್ಪೂನ್ ಗಸಗಸೆ, 3 ಏಲಕ್ಕಿ ತೊಗೊಂಡು ರುಬ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಈಗ ಎತ್ತಿಟ್ಕೊಳ್ಳೋಣ. ಇವಾಗ ಬೆಲ್ಲ ಕರಗಿದೆ. ಒಂದು ಸ್ಟ್ರೈನರಲ್ಲಿ ಈ ಬೆಲ್ಲವನ್ನು ಹಾಕೋತಾ ಇದ್ದೀನಿ. ನಂತರ ಈ ಪಾಕವನ್ನು 2 ಭಾಗವನ್ನು ಮಾಡಬೇಕು. ಒಂದು ಪಾತ್ರೆಗೆ ಅರ್ಧ, ಇನ್ನೊಂದು ಪಾತ್ರೆಗೆ ಅರ್ಧ. ಅಂದರೆ 2 ಲೋಟದಷ್ಟಿದೆ ಈ ಪಾಕ. ಅದನ್ನು ನಾನು 1 ಲೋಟ ಒಂದು ಪಾತ್ರೆಗೆ, ಇನ್ನೊಂದು ಲೋಟ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಒಂದು ಪಾತ್ರೆ ಹಿಟ್ಟು ಬೇಯಿಸ್ಲಿಕ್ಕೆ, ಇನ್ನೊಂದು ಪಾತ್ರೆ ಪಾಯಸ ಮಾಡೋದಕ್ಕೆ. ಒಂದು ಪಾತ್ರೆಯಲ್ಲಿ 1 ಲೋಟದಷ್ಟು ಬೆಲ್ಲದ ನೀರನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮತ್ತೆ 3 ಲೋಟ ನೀರು ಹಾಕ್ತಾ ಇದ್ದೀನಿ. ಯಾಕಂದರೆ ಇದು 2 ಲೋಟ ಹಿಟ್ಟಿಗೆ ಸುಮಾರು 4 ಲೋಟ ನೀರು ಹಾಕಬೇಕು ಹಿಟ್ಟು ಬೇಯಿಸ್ಲಿಕ್ಕೆ. ಇದು ನೀರು ಚೆನ್ನಾಗಿ ಕುದೀತಿರುವಾಗ ಹಿಟ್ಟು ಹಾಕ್ತಾ ಇದ್ದೀನಿ. ನೋಡಿ, ಈ ಹಿಟ್ಟು ಸುಮಾರು ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು. ಹಿಟ್ಟು ಚೆನ್ನಾಗಿ ಬೆಂದಿದೆ. ಇವಾಗ ನಿಧಾನಕ್ಕೆ ಇದನ್ನು ಕೂಡಿಸ್ಕೋತಾ ಇದ್ದೀನಿ. ಗಂಟಾಗ್ದಾಗೆ ನಿಧಾನಕ್ಕೆ ಕೂಡಿಸ್ಕೊಂಡಿದ್ದೀನಿ. ನೋಡಿ, ಈ ಹಿಟ್ಟನ್ನು ಹಾಗೇ ಸ್ವಲ್ಪ ನಾದಬೇಕು. ಇದನ್ನು ಭಾಳ ತಣ್ಣಗೆ ಮಾಡ್ಕೋಬಾರ್ದು. ಸ್ವಲ್ಪ ಬಿಸಿ ಇರುವಾಗಲೇ ನಾದಿ ಈ ರೀತಿ ಉಂಡೆ ಉಂಡೆ ಕಟ್ಟಿಟ್ಕೊತಾ ಇದ್ದೀನಿ. ನೋಡಿ, ಹಿಟ್ಟು ಚೆನ್ನಾಗಿ ಬೆಂದರೆ ಮಾತ್ರ ಇದು ಪಾಯಸ ನೀಟಾಗಿ ಬರುತ್ತೆ, ಇಲ್ಲಾಂದರೆ ಬರೋಲ್ಲ. ಈ ರೀತಿ ನಂತರ ಶಾವಿಗೆ ಅಂದರೆ ಶಾವಿಗೆ ಥರ ಮಾಡ್ಕೋಬೇಕು. ಎಲ್ಲವನ್ನೂ ದಪ್ಪನೂ ಅಲ್ಲ, ತೀರಾ ತೆಳ್ಳನೂ ಅಲ್ಲ, ಈ ಮೀಡಿಯಮ್ ಸೈಜಲ್ಲಿ ಎಲ್ಲವನ್ನು ಈ ರೀತಿ ಒಂದು ಮಣೆ ಮೇಲೆ ಶಾವಿಗೆ ಥರ ಮಾಡ್ಕೋಬೇಕು. ಇನ್ನೊಂದು ಪಾತ್ರೆಯಲ್ಲಿ ಬೆಲ್ಲದ ಹಾಲಿತ್ತಲ್ಲ, ಅದಕ್ಕೆ ನಾನು 4 ಲೋಟ ನೀರು ಹಾಕಿ ಚೆನ್ನಾಗಿ ಮಳ್ಳಿಸ್ತಾ ಇದ್ದೀನಿ. ಮಳ್ಳಿಸ್ಬೇಕಾದ್ರೇ ಈ ಶಾವಿಗೆನ 2 ಭಾಗ ಮಾಡಿ ಹಾಕ್ತಾ ಇದ್ದೀನಿ. ಮೊದಲು ಅರ್ಧ ಹಾಕಿ ಕುದಿಯುತ್ತಿರುವಾಗ ಮತ್ತೆ ಅರ್ಧ ಹಾಕಿ, ಎಲ್ಲವನ್ನು ಒಟ್ಟಿಗೆ ಹಾಕಬಾರ್ದು. 2 ಸಲ ಹಾಕಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಕಡಿಮೆ ಫ್ಲೇಮಲ್ಲಿ ಬೇಯಿಸ್ಕೊಂಡು ಪದೇ ಪದೇ ಇದನ್ನು ಕಲಿಸ್ಬಾರ್ದು. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ಈಗ ಚೆನ್ನಾಗಿ ಬೇಯ್ತಾ ಇರಬೇಕಾದ್ರೇ ಕಾಯಿ ಹಾಲು, ರುಬ್ಕೊಂಡಿರೋ ಒಂದು ಕಾಯಿ ಹಾಲು ಹಾಕ್ತಾ ಇದ್ದೀನಿ. ಕಾಯಿ ಹಾಲು ಹಾಕಿ ಒಂದು 5 ನಿಮಿಷ ಕುದಿಸಿದ್ರೆ ಇವಾಗ ಪಾಯಸ, ಶಾವಣಿಗೆ ಪಾಯಸ ರೆಡಿ ಆಗುತ್ತೆ. ನೋಡಿ, ಶಾವಣಿಗೆ ಪಾಯಸ ರೆಡಿಯಾಗಿದೆ. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ.